ಇಂದು ಶಾಸಕರಾದ ಎಚ್.ಡಿ. ತಮ್ಮಯ್ಯನವರು 470 ಲಕ್ಷ ರು ವೆಚ್ಚದಲ್ಲಿ ಕ್ಷೇತ್ರದ ಗ್ರಾಮೀಣ ಭಾಗದ ವಿವಿಧ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಶಾಸಕರಾದ ಎಚ್.ಡಿ. ತಮ್ಮಯ್ಯ ಅವರು ಇಂದು ಸಕರಾಯಪಟ್ಟಣ ಹೋಬಳಿಯಲ್ಲಿ ಬಾಣಾವರ ಸಕರಾಯಪಟ್ಟಣದಿಂದ ಚಟ್ನಪಾಳ್ಯದವರೆಗೆ 160 ಲಕ್ಷ ರು ಹಾಗೂ ದೇವನೂರಿನಿಂದ ಶಿವಪುರದವರೆಗೆ 160 ಲಕ್ಷ ರು ಹಾಗೂ ಗುಣಸಾಗರದಿಂದ ಮಂಗೇನಹಳ್ಳಿಯವರೆಗೆ 150 ಲಕ್ಷ ರು ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಹಾಗೂ ಡಾಂಬರೀಕರಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ್ರು. ಗುದ್ದಲಿ ಪೂಜೆ ಮಾಡಿದ ನಂತರ ಮಾತನಾಡಿದ ಅವರು, ಕಳೆದ ವರ್ಷ 25 ಕೋಟಿ ರು ವಿಶೇಷ ಅನುದಾನ ಬಂದಿದ್ದು ಅದನ್ನು ಹೆಚ್ಚಾಗಿ ಸಮುದಾಯ ಭವನ ಹಾಗೂ ದೇವಾಲಯಗಳ ನಿರ್ಮಾಣಕ್ಕೆ ಬಳಸಿದ್ದೆವು. ಈ ಬಾರಿ 50 ಕೋಟಿ ರು ಮುಖ್ಯಮಂತ್ರಿಗಳ ವಿಶೇಷ ನಿಧಿಯಿಂದ ಅನುದಾನ ಬಂದಿದೆ. ಅದನ್ನು ಹೆಚ್ಚಾಗಿ ರಸ್ತೆಗಳ ಅಭಿವೃದ್ಧಿಗೆ ಹಾಗೂ ವಿವಿಧ ಯೋಜನೆಗಳಿಗೆ ಬಳಸುವುದಾಗಿ ತಿಳಿಸಿದರು. ನಮ್ಮ ಸರ್ಕಾರ ರಾಜ್ಯಕ್ಕೆ ಅಧಿಕಾರಕ್ಕೆ ಬಂದ ಮೇಲೆ 5 ಗ್ಯಾರಂಟಿಗಳ ಜೊತೆ ರಸ್ತೆಗಳ ಅಭಿವೃದ್ಧಿಗೂ ಅನುದಾನವನ್ನು ಕೊಟ್ಟಿದ್ದು, ಅದರಲ್ಲಿ ಇವತ್ತು ಏನು ನಮ್ಮ ಚಟ್ನಪಾಳ್ಯ ತಾಂಡ್ಯ ರಸ್ತೆ ಮತ್ತು ಗುಬ್ಬೇಹಳ್ಳಿ ಗೇಟಿಂದ ಶಿವಪುರದವರೆಗಿನ ರಸ್ತೆ, ಕಬ್ಳಿ ಗೇಟಿಂದ ಗುಣಸಾಗರದವರೆಗೆ ರಸ್ತೆ, ಈ 3 ರಸ್ತೆಗಳ ಗುದ್ದಲಿ ಪೂಜೆ ಒಟ್ಟು 4 ಕೋಟಿ ರೂಪಾಯಿ ವೆಚ್ಚದ 1 ಕೋಟಿ ರೂಪಾಯಿ ಈ ರಸ್ತೆಗೆ, 1,40,00,000 ಚಟ್ನಪಾಳ್ಯ, 1.25 ಕೋಟಿ ಕಬ್ಳಿ ಗೇಟಿಂದ ಗುಣಸಾಗರ, ಈ 3 ರಸ್ತೆಗಳ ಗುದ್ದಲಿ ಪೂಜೆಯನ್ನು ಇವತ್ತು ನೆರವೇರಿಸಿದ್ದು. ಆದಷ್ಟು ಬೇಗ ಈ ಗುದ್ದಲಿ ಪೂಜೆ ಕಾರ್ಯ ನಡೀಲಿ. ನಮ್ಮ ಸರ್ಕಾರ ಎಲ್ರಿಗೂ ಗೊತ್ತಿತ್ತು 5 ಗ್ಯಾರಂಟಿನ ಘೋಷಣೆ ಮಾಡಿದ್ದಾರೆ, ಅಧಿಕಾರಕ್ಕೆ ಬಂದ ಮೇಲೆ ಇವ್ರು ಗ್ಯಾರಂಟಿ ಕೊಡ್ತಾರಾ ಅಂತ. ಸುಮಾರು 57,000 ಕೋಟಿಯ ಒಂದು ವರ್ಷಕ್ಕೆ ಗ್ಯಾರಂಟಿ, ಪಂಚ ಗ್ಯಾರಂಟಿ. ಅದನ್ನು ಕಳೆದ 16 ಅಧಿಕಾರಕ್ಕೆ ಬಂದ 5 ತಿಂಗಳಲ್ಲಿ ಆ ಗ್ಯಾರಂಟಿಗೊಳಿಸಿದಂಥ ಮುಖ್ಯಮಂತ್ರಿ ಇಡೀ ದೇಶದಲ್ಲಿ ಯಾರು ಇದ್ದರೆ ಅದು ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತೇಳಿ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆ ಇವತ್ತು ವಿಶೇಷವಾಗಿ ಕಳೆದ ವರ್ಷ 25 ಕೋಟಿ ಅನುದಾನವನ್ನು 24-25ರಲ್ಲಿ ಕೊಟ್ಟಿದ್ದರು. ಆ ಅನುದಾನವನ್ನು ಬಳಸಿದ ನಂತರ ಈಗ ವಿಶೇಷವಾಗಿ ಮತ್ತೆ 50 ಕೋಟಿ ಅನುದಾನವನ್ನು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಕೊಟ್ಟಿದ್ದಾರೆ. ಆ 25 ಕೋಟಿನಲ್ಲೂ ಗ್ರಾಮಾಂತರ ಭಾಗದ ರಸ್ತೆಗಳು ಮತ್ತು ಗ್ರಾಮಾಂತರ ಭಾಗದ ಸಮುದಾಯ ಭವನ ಮತ್ತು ದೇವಾಲಯಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ವಿ. ನಮ್ಮ ಸರ್ಕಾರ ಬಂದ ಮೇಲೆ ಕಳೆದ ಬಾರಿ ಆ 25 ಕೋಟಿನಲ್ಲಿ 7 ಕೋಟಿ ದೇವಾಲಯ ಸಮುದಾಯ ಭವನಕ್ಕೆ ಕೊಟ್ಟಿದ್ವಿ. ಈ ಬಾರಿ 50 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಅದರಲ್ಲಿ 10 ಕೋಟಿ ಅನುದಾನವನ್ನು ದೇವಾಲಯ ಸಮುದಾಯ ಭವನಗಳಿಗೆ ಮೀಸಲಿಟ್ಟಿದ್ದೀವಿ. ಉಳಿದಂತೆ ನಗರ ಪ್ರದೇಶದ ಮತ್ತು ಗ್ರಾಮೀಣ ಪ್ರದೇಶದ PWD ರಸ್ತೆಗಳಿಗೆ 40 ಕೋಟಿ ಅನುದಾನವನ್ನು ಇಟ್ಟು ಅದನ್ನು ಅಭಿವೃದ್ಧಿ ಮಾಡ್ತಾಯಿದ್ದೇವೆ. ಅದಲ್ಲದೆ ಇದು ವಿಶೇಷವಾಗಿ ಕೊಟ್ಟಂಥ ಅನುದಾನ. ಅದಿನ್ನೂ 50 ಕೋಟಿ ಅನುದಾನದ ಕಾಮಗಾರಿ ಇನ್ನೂ ಟೆಂಡರ್ ಪ್ರಕ್ರಿಯೆಯಲ್ಲಿದೆ. ಆದರೆ ಈಗೇನು ನಾವು ಪ್ರಾರಂಭ ಮಾಡಿದ್ದೀವಿ, ಈಗಾಗಲೇ ಬರೀ ಸಕರಾಪಟ್ಟಣ ಜಿಲ್ಲಾ ಪಂಚಾಯಿತಿ, ದೇವನೂರು ಜಿಲ್ಲಾ ಪಂಚಾಯಿತಿ 2 ಕ್ಷೇತ್ರಕ್ಕೇ ನಾವು ಸುಮಾರು 20 ಕೋಟಿ ಅನುದಾನವನ್ನು ಇಟ್ಟು ಇವತ್ತಿಗೆ ಅನುದಾನದ ಗುದ್ದಲಿ ಪೂಜೆ ಮುಗಿಯಿತು. 20 ಕೋಟಿ ನಂತರ 50 ಕೋಟಿಲಿಟ್ಟಿರ್ತಕ್ಕಂಥ ಕಾಮಗಾರಿಗಳನ್ನು ಪ್ರಾರಂಭ ಮಾಡ್ತೇವೆ. ಯೋಗ ನಮ್ಮ ಸರ್ಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಮಳೆ ಬರಲ್ಲ, ಬರಗಾಲ ಅಂತಾಯಿದ್ರು, ಕೆರೆ ತುಂಬಲ್ಲ ಅಂತಾಯಿದ್ರು. ಆದರೆ ಕಳೆದ 2 ವರ್ಷದಿಂದ ಸುಭಿಕ್ಷವಾದಂಥ ಮಳೆ ಆದ್ರಿಂದ ಮತ್ತು ನಮ್ಮ ಅದೃಷ್ಟಕ್ಕೆ ನಮ್ಮ ಸರ್ಕಾರನೇ ಪ್ರಾರಂಭ ಮಾಡಿದ ಎತ್ತಿನೊಳೆ ಪ್ರಾರಂಭ ಆದ್ರಿಂದ ನಮ್ಮ ಕ್ಷೇತ್ರಕ್ಕೆ ಅಲೋಕೇಶನ್ ಇಲ್ಲದೆ ಇದ್ರು ತಾಂತ್ರಿಕ ತೊಂದರೆಯಲ್ಲಿದ್ದಂಥ ಎತ್ತಿನೊಳೆ ನೀರನ್ನು ನಮ್ಮ ಬೆಳವಾಡಿ ಕೆರೆ, ಮಾಚನಹಳ್ಳಿ, ಕುರುಬ್ರಳ್ಳಿ, ದೇವನೂರು ಕೆರೆ ತುಂಬಿಸಿದ್ರಿಂದ ಇವತ್ತು ಪ್ರತಿ ಸಲ 2023ರಲ್ಲೂ ಹಣ ನಮಗೆ ಕುಡಿಯೋಕ್ಕೆ ನೀರಿಲ್ಲ ಅಂತ ಫೋನ್ ಮಾಡ್ತಾಯಿದ್ರು ಹಳ್ಳಿ ಜನ. ಈಗ ನಮಗೆ ಭಾಳ ಸಂತೋಷ ಆಗೋದೇನು ಅಂತೇಳಿದ್ರೆ ದೇವನೂರು ಭಾಗದ ಮತ್ತು ಬೆಳವಾಡಿ ಭಾಗದ ಕೆಳಭಾಗದ ಜನರು, ಕೆರೆ ಬೆಳಭಾಗದ ಜನರು ಅಣ್ಣ ನೀರು ನಿಲ್ಲಿಸ್ರಣ, ನಮ್ಮ ಹೊರತೆ ಬರ್ತಾಯಿದ್ದಾವೆ, ನಮಗೆ ನೀರು ನಿಲ್ಲಿಸ್ರಣ ಸಾಕು ಅಂತ ಹೇಳೋಂಥ ಮಾತನ್ನು ನಟೇಶ್ ಅಣ್ಣ ಹೇಳ್ತಾಯಿದ್ದಾರೆ. ಇಲ್ಲಿವರೆಗೂ ನೀರು ಬೇಕು ಅಂತಂದ್ರೆ ಆದರೆ ಅದು ತಾತ್ಕಾಲಿಕ ಯೋಜನೆ. ನಮಗೆ ಈ ಭಾಗಕ್ಕೆ ಚುನಾವಣಾ ಸಂದರ್ಭದಲ್ಲೇ ನಮ್ಮ ಬ್ಲಾಕ್ ಅಧ್ಯಕ್ಷರು, ಈ ಭಾಗದ ಎಲ್ಲ ಕಾರ್ಯಕರ್ತರು ಹೇಳಿದ್ದು, ನೀವು ಕೆರೆ ನೀರು ತುಂಬಿಸೋ ಯೋಜನೆಗೆ ಮೊದಲು ಆದ್ಯತೆ ಕೊಡಬೇಕು ಅಂತ. ಈಗ ಇದು ತಾತ್ಕಾಲಿಕ ಕ್ರಮ ತೆಗೆದುಕೊಂಡಿದ್ದೇವೆ. ಮುಂದೆ ಶೀಘ್ರದಲ್ಲೇ ಜನವರಿ ತಿಂಗಳಲ್ಲಿ ಏನು ಭದ್ರಾ ಉಪಕಣಿವೆಯ 3ನೇ ಹಂತದ 312 ಕೋಟಿ ಯೋಜನೆಯ ಶಂಕುಸ್ಥಾಪನೆಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ನೀರಾವರಿ ಸಚಿವರು, ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆಸಿ ನಾವು ಶಂಕುಸ್ಥಾಪನೆ ಮಾಡಿದರೆ ನಮಗೆ ಮೊದಲನೇ ಹಂತ, 2ನೇ ಹಂತದಲ್ಲಿ ಕೆಲವರು ನಾವು 2 ಹಂತ ಮಾಡಿದ್ದು ಅಂತಾರೆ. ಆದರೆ ಆ 2 ಹಂತದಲ್ಲಿ ಕೇವಲ 2 ಕೆರೆ ನಮ್ಮದಿರೋದು. ಮಾಚಗೊಂಡನಹಳ್ಳಿ ಕೆರೆ ಒಂದು, ಕಾರೆಹಳ್ಳಿದೊಂದು, 2 ಕೆರೆ. ಆದರೆ ಈ 3ನೇ ಹಂತದ ಕಾಮಗಾರಿ ಮುಗಿದ್ರೆ ನಮ್ಮ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ 57 ಕೆರೆಗೆ ನೀರು ಬರ್ತದೆ.
ಹಾಗಾಗಿ ನಾವು ಈ 3ನೇ ಹಂತದ ಕಾಮಗಾರಿನ ಇನ್ನೆರಡು ವರ್ಷದೊಳಗಡೆ ಈಗ ಪ್ರಾರಂಭ ಮಾಡಿ ಇನ್ನೆರಡು ವರ್ಷದೊಳಗಡೆ ಮುಗಿಸಿ ಜನರಿಗೆ ಲೋಕಾರ್ಪಣೆ ಮಾಡಲೇಬೇಕು ಅನ್ನೋ ಒಂದು ನಾವು ಆಸೆಯನ್ನು ಇಟ್ಕೊಂಡಿದ್ದು ಜನರ ಮತ್ತು ರೈತರ ಆಸೆನ ಪೂರೈಸುವ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಈಗ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ದೇವಸ್ಥಾನಗಳಿಗೆ ಎಲ್ಲಿ ದುಡ್ಡು ಕೊಡ್ತಾರೆ ಅಂತಾರೆ. ನಮ್ಮ ಹತ್ರ ಬಂದರೆ 34 ಪಂಚಾಯತಿಲಿ, ನನ್ನ ಕ್ಷೇತ್ರದ 34 ಪಂಚಾಯತಿಲೂ ಒಂದು ಪಂಚಾಯತಿಲಿ ಒಂದು ದೇವಸ್ಥಾನ, ಒಂದು ಸಮುದಾಯ ಭವನಕ್ಕೆ ದುಡ್ಡು ಕೊಟ್ಟಿಲ್ಲ ಅನ್ನೋ ಒಂದೇ ಒಂದು ಪಂಚಾಯತಿ ಇಲ್ಲ. ಎಲ್ಲ ನಮ್ಮ ಸಮಾಜದ ವಿವಿಧ, ಅಂದರೆ ಹಿಂದೂ ಸಮಾಜದ ವಿವಿಧ ಜನಾಂಗಗಳ ಸಮುದಾಯ ಭವನ, ದೇವಾಲಯಗಳಿಗೆ. ನಮಗೆ ದೇವನೊಬ್ಬ ನಾಮ ಹಲವು. ಇಂಥ ಒಂದು ಪಂಚಾಯತಿಗೂ, ನಮ್ಮೂರು ಪಂಚಾಯತಿಗೆ ಒಂದು ದೇವಸ್ಥಾನಕ್ಕೆ ದುಡ್ಡು ಕೊಟ್ಟಿಲ್ಲ, ಒಂದು ಸಮುದಾಯ ಭವನಕ್ಕೆ ಕೊಟ್ಟಿಲ್ಲ ಅನ್ನೋ ಒಂದು ಪಂಚಾಯತಿ ಇಲ್ಲ. ಅಂದರೆ 7 ಕೋಟಿ ಅವಾಗ ಕೊಟ್ಟಿದ್ದೀವಿ. ಈಗ 10 ಕೋಟಿನಲ್ಲೂ ಉಳಿದಂಥ ದೇವಸ್ಥಾನಗಳಿಗೆ ಹಾಕುವಂಥ ಕೆಲಸವನ್ನು, ಉಳಿದಂಥ ಸಮುದಾಯ ಭವನಗಳಿಗೆ ಹಾಕುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಇದಕ್ಕೆಲ್ಲ ಕಾರಣಕರ್ತರು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ನಮ್ಮ ಮತದಾರ ಬಂಧುಗಳು. ಬದಲಾವಣೆಯನ್ನು ಬಯಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸಿದ್ರಿಂದ ರಾಜ್ಯದ ಜನನೂ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತಂದು ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಮಾಡಿದರ ಫಲವಾಗಿ ಇವತ್ತು ಗ್ಯಾರಂಟಿನೂ ಕೊಡ್ತಾಯಿದ್ದೇವೆ, ಅಭಿವೃದ್ಧಿಯನ್ನು ಮಾಡ್ತಾಯಿದ್ದೀವಿ ಅಂತ ಹೇಳ್ತಿದ್ದೀವಿ. ಮತ್ತು ಸಕ್ರೆಪಟ್ಟಣ ಹೋಬಳಿಯ ಶಿವಪುರ ಮತ್ತು ಚಟ್ನಪಾಳ್ಯ ಹಾಗೂ ಮತ್ತು ಕಬಳಿ ಮತ್ತು ನಾಗರಾಳು ಇಷ್ಟು ಭಾಗದಲ್ಲಿ ನಮ್ಮ ಶಾಸಕರಾದಂಥ ತಮ್ಮಣ್ಣವರು ಈ 2.5 ವರ್ಷದಲ್ಲಿ ಏನು ಕಾಂಗ್ರೆಸ್ಸು ಪಂಚ ಗ್ಯಾರಂಟಿಗಳನ್ನು ಕೊಟ್ಟಂಥದ್ದನ್ನು ನೆನಪು ಮಾಡ್ಕೊತ ಈ ಪಂಚ ಗ್ಯಾರಂಟಿಗಳಲ್ಲಿ 5 ಯೋಜನೆಗಳನ್ನು ಸಹ ಕಾರ್ಯರೂಪಕ್ಕೆ ತರುವ ಮುಖಾಂತರ ಕೆಲಸದಲ್ಲೂ ಸಹ ಹಿಂದೆ ಬೀಳದಲೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಕನಿಷ್ಠ ಪಕ್ಷ ಒಂದು 2 ಕೋಟಿ 3 ಕೋಟಿ ಕೆಲಸವನ್ನು ಮಾಡುವ ನಿಟ್ಟಿನಲ್ಲಿ ನಮ್ಮ ಶಾಸಕರಾದಂಥ ತಮ್ಮಣ್ಣವರು ಇವತ್ತು ಗುಬ್ಬೇಹಳ್ಳಿಯಿಂದ ಮತ್ತು ಶಿವಪುರ ಮತ್ತು ಗುಬ್ಬೇಹಳ್ಳಿ ತಾಂಡ್ಯಕ್ಕೆ ಏನು ಡಾಂಬರೀಕರಣ ರಸ್ತೆ ಹಾಗೂ ಚಟ್ನಪಾಳ್ಯ ಗೇಟಿಂದ ಬ್ರಹ್ಮಸಮುದ್ರ ರಸ್ತೆ ತನಕ ರಸ್ತೆಯನ್ನು ಮಾಡುವುದು, ಮತ್ತು ಒಂದು ಕಬಳಿ ಗೇಟಿಂದ ಗುಣಸಾಗರದ ಗೇಟ್ ತನಕ ಒಂದು ರಸ್ತೆ, ಮತ್ತು ನಾಗರಾಳ್ನಲ್ಲಿ ಗ್ರಂಥಾಲಯದ ಉದ್ಘಾಟನೆಯನ್ನು ಮಾಡುವಂಥ ಒಂದು ಕೆಲಸವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಕ್ಷೇತ್ರಾದ್ಯಂತ ಸುಮಾರು ಒಂದು 50 ಕೋಟಿಗಳ ಒಂದು ಕೆಲಸವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದು, ನಗರದಲ್ಲಿ 25 ಕೋಟಿಗೂ ಹೆಚ್ಚು ಈಗ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ ಕಾರ್ಯರೂಪಕ್ಕೆ ತಂದಿದ್ದಾರೆ ಅಂತ ಹೇಳೋದಕ್ಕೆ ಖುಷಿಯಾಗುತ್ತೆ. ಏನು ಇವತ್ತು ವಿರೋಧ ಪಕ್ಷದವರು ಟೀಕೆಯನ್ನು ಮಾಡ್ತಾಯಿದ್ರೋ ಅದಕ್ಕೆ ಉತ್ತರವನ್ನು ಕೊಡುವಂಥ ಒಂದು ಕೆಲಸವನ್ನು ಜನಸಾಮಾನ್ಯರ ಜೊತೆ ಇದ್ದು ಪ್ರತಿ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಏನು ಹಿಂದೆ ಶಾಸಕರನ್ನು ಹುಡುಕುವಂಥ ಕೆಲಸ ಆಗ್ತಾಯಿತ್ತು ಅದನ್ನು ತಪ್ಪಿಸುವಂಥ ಕೆಲಸ ಇವತ್ತಾಗಿದೆ. ಏಕೆಂದರೆ ಗುದ್ಲಿ ಪೂಜೆ ಮಾಡೋದ್ರ ಜೊತೆಗೆ ಯಾವುದೇ ಕಾರ್ಯ ಇರ್ಬೋದು, ಪ್ರತಿ ಊರಿನಲ್ಲಿ ಸಣ್ಣ ಸಣ್ಣ ಕಾರ್ಯಗಳಿರ್ಬೋದು, ಏನೇ ಕಷ್ಟ ಸುಖಗಳಿರ್ಬೋದು, ಸ್ಪಂದಿಸುವಂಥ ಕೆಲಸ ಇವತ್ತು ಸ್ಥಳೀಯವಾಗಿ ಶಾಸಕರು ಮಾಡ್ತಾಯಿದ್ದಾರೆ. ಏಕೆಂದರೆ ಹಿಂದೆ ನೋಡಿದಂಥ ಸಂದರ್ಭದಲ್ಲಿ ಶಾಸಕರು ಅಂದರೆ ಎಲ್ಲೋ ಒಂದು ಕಡೆ ನಮಗೆ ಕೈಗೆ ಎಟಕದಂಥ ಪರಿಸ್ಥಿತಿಯನ್ನು ನಾವು ನೋಡಿದ್ವಿ. ಇದನ್ನು ನೋಡಿ ಈಗ ಕೆಲವರು ಅದನ್ನು ಅವರ ಒಂದು ಏನು ಕಾರ್ಯವೈಖರಿ ಇದೆ ಅದನ್ನು ಮೈಗೂಡಿಸ್ಕೊಂಡು ಮಾಡ್ತಾಯಿದ್ದಾರೆ ಎನ್ನುವುದನ್ನು ನಾವೆಲ್ಲ ನೋಡ್ತಾಯಿದ್ದೀವಿ. ಹಾಗಾಗಿ ಕೆಲಸದ ರೂಪದಲ್ಲಿ ಇವತ್ತು ಉತ್ತರವನ್ನು ಕೊಡುವಂಥ ಕೆಲಸ ಆಗ್ತಾಯಿದೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಶಕ್ತಿ ಬರಲಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಇನ್ನೂ ನೀರಾವರಿ ಕೆಲಸ ಇದೆ. ಈ ಭಾಗದಲ್ಲಿ ಅನೇಕ ನೀರಾವರಿ ಕಾರ್ಯಗಳು ಆಗಬೇಕಾಗಿರೋದ್ರಿಂದ ದೇವರ ಕೃಪೆಯಿಂದ ಎಲ್ಲ ಕೆರೆಗಳು ಪ್ರತಿ ವರ್ಷ ಈಗ 2-3 ವರ್ಷದಿಂದ ನಮಗೆ ಕೆರೆಗಳು ತುಂಬಿಸುವಂಥದ್ದು, ಬಾಗಿನ ಬಿಡುವಂಥದ್ದು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಅದು ದೇವ್ರ ಕೃಪೆನೂ ಇರೋದರಿಂದ ಮುಂದಿನ ದಿನಗಳಲ್ಲಿ ಸರ್ಕಾರದ ವತಿಯಿಂದ ಭದ್ರಾ ಉಪಕಣಿವೆಯಿಂದ ನೀರು ತರುವಂಥ ಕೆಲಸಕ್ಕೂ ಚಾಲನೆಯನ್ನು ಕೊಟ್ಟು ಜನವರಿ ಇಲ್ಲ ಡಿಸೆಂಬರ್ನಲ್ಲಿ ಅದಕ್ಕೆ ಶಂಕುಸ್ಥಾಪನೆಯನ್ನು ಮಾಡುವಂಥ ಕೆಲಸಕ್ಕೆ CM ಅವರ ನೇತೃತ್ವದಲ್ಲಿ ಆಗುತ್ತೆ ಎನ್ನುವ ಮಾತನ್ನು ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಈ ಸಮಯದಲ್ಲಿ ಪಕ್ಷದ ಮುಖಂಡರು ಹಾಗೂ ಜನಪ್ರತಿನಿಧಿಗಳು ಭಾಗವಹಿಸಿದ್ರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.